ನಾವು ಪ್ರತಿ ಸತಿ ನಾವು ಮಾಡಿದ್ದನ್ನೇ ಮಾಡ್ತಾ ಇದ್ರೆ ತುಂಬ ಎಕ್ಸ್ಪರ್ಟ್ ಆಗೋದು ಸಹಜ. ಬಟ್ ನಾವು ಬೆಳಿಬೇಕು, ಬೇರೆಯವ್ರಿಗೂ ಒಂದು ಹೊಸತನ ಕೊಡಬೇಕು ಅಂದಾಗ ನಾವು ಅದರಲ್ಲಿ ಡೀಪಾಗಿ ಯು ಶುಡ್ ಅಪ್ಡೇಟ್ ಯೋರ್ ಸೆಲ್ಫ್ ಅಲ್ವಾ. ಅದಕ್ಕೆ ಓದಬೇಕಾಗುತ್ತೆ, ಅದಕ್ಕೆ ಸಮಯ ಕಳಿಸ್ಬೇಕಾಗುತ್ತೆ. ಆ್ಯಂಡ್ ವಿತ್ ಏಜ್, ಆ್ಯಸ್ ಐ ಸೆಡ್, ಬಾಡಿ ವಿಲ್ ಏಜ್, ಎನರ್ಜಿ ವಿಲ್ ಬಿ ಲೆಸ್. ಬಿಕಾಸ್ 3 ಗಂಟೆ ಜಂಪ್ ಮಾಡಿ ಡ್ಯಾನ್ಸ್ ಮಾಡೋದಕ್ಕೂ ಆ 1 ಗಂಟೆ ಅಭಿನಯದಲ್ಲಿ ಒಬ್ಬರು ಮನ್ಸು ಗೆಲ್ಲೋದು ಭಾಳ ಕಷ್ಟ. ಬಿಕಾಸ್ ಅಭಿನಯ ಇನ್ವಾಲ್ವ್ಸ್ ಎಮೋಷನ್ಸ್. ಹೌದು. ಎಮೋಷನಲ್ ರೋಲ್ಸ್ ಮಾಡಿದಾಗ ತುಂಬ ಸುಸ್ತಾಗುತ್ತೆ. ಫಿಸಿಕಲಿ ಜಂಪ್ ಮಾಡಿಬಿಡ್ಬೋದು ಯೂತ್ ಇದ್ದಾಗ, ಬಟ್ ಎಮೋಷ್ನಲಿ ನಾವು ಇನ್ವಾಲ್ವ್ ಆಗಿ ಅದನ್ನು ಫೀಲ್ ಮಾಡಿದಾಗ ಇಟ್ ರಿಯಲಿ ಡ್ರೇನ್ಸ್ ಯು. ಆಮೇಲೆ ಚಾಲೆಂಜಸ್ ಆಫ್ ದ ಫೀಲ್ಡ್, ಎಷ್ಟೋ ಚಾಲೆಂಜಸ್ ತುಂಬಾ ಜನರಿಗೆ ಗೊತ್ತಿರಲ್ಲ ಇದು ಆಕ್ಚುಲಿ. ಎಮೋಷನಲಿ ತುಂಬಾ ಸ್ಟ್ರೆಂತ್ ಬೇಕು. ಈಗ ನಾನು ಅಂಬೆ ಅನ್ನೋ ಪಾತ್ರ ಮಾಡಿದಾಗಲಿ ಅಥವಾ ಶರ್ಮಿಷ್ಠೆ ಅನ್ನೋ ಪಾತ್ರ ಮಾಡಿದಾಗಲಿ, ಸೋ ಮೆನಿ ಎಮೋಷನ್ಸ್ ಅದರಲ್ಲಿ ಬರುತ್ತೆ. ಐ ಫೀಲ್ ಎಕ್ಸಾಸ್ಟೆಡ್ ಬಿಕಾಸ್ ನಾವು ಆ ಪಾತ್ರದಲ್ಲಿ ಪಾತ್ರ ಪ್ರವೇಶ ಮಾಡಿದ್ರೇನೆ ಒಬ್ರು ಮನಸ್ಸನ್ನ ಗೆಲ್ಲಕ್ಕೆ ಸಾಧ್ಯ. ಸೂಪರ್ಫಿಷಿಯಲ್ ಆಗಿ ಮಾಡಿದಾಗ ಯು ಡೋಂಟ್ ಫೀಲ್ ಟಯರ್ಡ್, ನಾಟಕೀಯ ಅನಿಸುತ್ತೆ. ಯಾಕೆಂದ್ರೆ ನಮ್ಮ ಲೈಫಲ್ಲೇ ನೋಡಿ, ಏನಾದರೂ ಘಟನೆ ಆಗಿ ವೆನ್ ಯು ಆರ್ ಡೌನ್, ವೆನ್ ಯು ಫೀಲ್ ಸೋ ಡ್ರೇನ್ಡ್. ಕರೆಕ್ಟ್. ಸೊ ಅದೇ ರೀತಿ ಪಾತ್ರ ಮಾಡುವಾಗ ಸಹ, ಸೊ ಇದನ್ನೆಲ್ಲ ನಾವು ಯು ಶುಡ್ ಆಲ್ವೇಸ್ ಟ್ರೈ ಟು, ಇನ್ ಸ್ಪೈಟ್ ಆಫ್ ದ ಚಾಲೆಂಜಸ್ ಆಫ್ ದ ಫೀಲ್ಡ್,